ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯೂಟ್ಯೂಬರ್ ಸಮೀರ್. ಬೆಳ್ತಂಗಡಿ ಠಾಣೆಯಲ್ಲಿ ಯೂಟ್ಯೂಬರ್ ವಿಚಾರಣೆ ನಡೆಯುತ್ತಾ ಇದೆ. ದಾಖಲೆಗಳ ಸಮೇತವಾಗಿ ದೂತ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಈ ಮೂಲ ವಿಡಿಯೋವನ್ನ ಕೂಡ ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಲವು ತಾಂತ್ರಿಕ ಸಾಕ್ಷ್ಯವನ್ನ ಬೆಳ್ತಂಗಡಿ ಪೊಲೀಸರು ತರುವಂತೆ ಕೇಳಿದ್ರು. 45 ನಿಮಿಷ ಕಾಲ ವಿಚಾರಣೆ ಎದುರಿಸಿ ಇದೀಗ ಹೊರಟಿದ್ದಾರೆ. ಎಲ್ಲಾ ದಾಖಲೆಗಳು ಎಸ್ಐಟಿ ಅಧಿಕಾರಿಗಳಿಗೆ ಸಲ್ಲಿಕೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ದಿನದ ವಿಚಾರಣೆಗೆ ಹಾಜರಾದಂತಹ ಸಂದರ್ಭ ನೀವು ಎಡಿಟಿಂಗ್ಗೆ ಬಳಸಿರುವಂತಹ ಸಿಸ್ಟಮ್ ಆಗಿರಬಹುದು, ಕೆಲವೊಂದು ಡೇಟಾಗಳು, ಹಾರ್ಡ್ ಡಿಸ್ಕ್ಗಳು, ಇದನ್ನೆಲ್ಲ ಒಪ್ಪಿಸಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಈ ಪ್ರಕಾರವಾಗಿ ಇದೀಗ ಬೆಳ್ತಂಗಡಿ ಠಾಣೆಯಲ್ಲಿ ಮತ್ತೊಮ್ಮೆ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗಿದ್ದಾರೆ. ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೃಥ್ವಿ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿ, ಹೌದು, ಮೊದಲ ಬಾರಿ ವಿಚಾರಣೆಗೆ ಹಾಜರಾದಾಗ ಇವೆಲ್ಲವನ್ನೂ ಕೂಡ ಎಸ್ಐಟಿ ಡಿಮಾಂಡ್ ಮಾಡಿತ್ತು ಅಂತ, ಎಲ್ಲ ಡೀಟೇಲ್ಗಳನ್ನ ಕೊಡಬೇಕು, ಕೆಲವೊಂದು ಸಾಕ್ಷಿಗಳನ್ನ ಕೂಡ ಒದಗಿಸಬೇಕು ಅನ್ನೋದಾಗಿ ಏನೇನು ಅವ್ರು ಬಳಸಿದ್ರು, ಈ ಹಾರ್ಡ್ ಡಿಸ್ಕ್ ಇವೆಲ್ಲವೂ ಕೂಡ, ಅದೆಲ್ಲವೂ ಇವತ್ತು ಎಸ್ಐಟಿಗೆ ಹ್ಯಾಂಡ್ ಓವರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆ ಪೃಥ್ವಿ? ಚೈತ್ರ, 3/4 ಗಂಟೆಗಳ ವಿಚಾರಣೆಯನ್ನು ಮುಗಿಸಿ ಈಗ ಸಮೀರ್ ವಾಪಸ್ ಹೊರಟಿರುವಂಥದ್ದು. ಸೊ ತನ್ನ ವಕೀಲರ ಜೊತೆ ಕೆಲವೊಂದು ದಾಖಲೆಗಳನ್ನು ಇಟ್ಕೊಂಡು ಸಮೀರ್ ಆಗಮಿಸಿದ್ದ. ಸೊ ಅಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೂಡ ಬಾಕಿ ಇತ್ತು, ಅದನ್ನು ಮುಗಿಸಿ ಅವರು ಕೇಳಿದಂಥ ದಾಖಲೆಗಳನ್ನು ಕೊಟ್ಟು ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ವಾಪಸ್ ಹೋಗಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಟ್ಟು 3 ಪ್ರಕರಣಗಳ ಮೇಲೆ ಸಮೀರ್ ವಿಚಾರಣೆ ನಡೀತಾ ಇತ್ತು. ಒಂದು, ಅದರಲ್ಲಿ AI ವಿಡಿಯೋ ಮಾಡಿದಂತಹ ಪ್ರಕರಣ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅಲ್ಲಿ ಭದ್ರತೆಯ ಅಂದರೆ ಅಲ್ಲಿ ಬರಲಿಕ್ಕೆ ಭಯ ಇದೆ ಅಂತ ಹೇಳಿ ಸಮೀರ್ ಹೇಳಿ ಬೇರೆ ಠಾಣೆಯನ್ನು ಕೊಡಿ ಅಂತ ಹೇಳಿದ್ರಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ. ಸದ್ಯಕ್ಕೆ ಆ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಅಂದರೆ AI ವಿಡಿಯೋಕ್ಕೆ ಪ್ರಕರಣ ಏನು ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ಈಗ ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ಅಂದರೆ ಏನು ಕೆಲವೊಂದು ಆತನ ವಾಯ್ಸನ್ನು 3 ವಾಯ್ಸ್ ಸ್ಯಾಂಪಲ್ಸ್ ಅನ್ನು ತಗೊಂಡ್ರು. ಅದಾದ ಬಳಿಕ ಸಾಕಷ್ಟು ದಾಖಲೆಗಳನ್ನು ಇವತ್ತು ಕೂಡ ಕೇಳಿ ಪಡ್ಕೊಂಡಿರುವಂಥದ್ದು. ಸುದೀರ್ಘ ವಿಚಾರಣೆ ಅಂದರೆ 3 ದಿನಗಳ ಕಾಲ ವಿಚಾರಣೆ, ಇವತ್ತು ಸೇರಿದಂತೆ 3 ದಿನಗಳ ಕಾಲ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆತನ ವಿಚಾರಣೆ ಇವತ್ತು ಒಂದು ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿದೆ. ಆದರೆ ಇನ್ನೂ 2 ಪ್ರಕರಣದಲ್ಲಿ ಅದು ವಿಚಾರಣೆ ಬಾಕಿ ಇರುವಂಥದ್ದು. ಒಂದು ಅಂದರೆ ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಖಾಸಗಿ TV ವರದಿಗಾರ ಮತ್ತು ಕ್ಯಾಮ್ರಾಮನ್ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಂಥ ಪ್ರಕರಣ ದಾಖಲಾಗಿತ್ತು. ಸೊ ಅದು ಆ ಒಂದು ಪ್ರಕರಣದಲ್ಲಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ. ಅದರ ಜೊತೆಗೆ ಅಲ್ಲಿ ನಡೆದಂತಹ ದೊಂಬಿ ಗಲಾಟೆ ಏನಿತ್ತು, ಆ ದೊಂಬಿ ಗಲಾಟೆಗೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು. ಅವೆರಡು ವಿಚಾರಣೆ ಕೂಡ ಇನ್ನೂ ಬಾಕಿ ಇರುವಂಥದ್ದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಆ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು. AI ವಿಡಿಯೋ ಕ್ರಿಯೇಟ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ವಿಚಾರಣೆ ಮುಕ್ತಾಯ ಆಗಿದೆ. 3/4 ಗಂಟೆಗಳ ವಿಚಾರಣೆಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಇವತ್ತು ಮಾಡ್ಕೊಳ್ಳಲಾಗಿದೆ. ಅದಾದ ಬಳಿಕ ಆತ ತಂದಿದ್ದಂತಹ ಕೆಲವು ತಾಂತ್ರಿಕ ದಾಖಲೆಗಳನ್ನು ಮತ್ತೆ ಕೆಲವೊಂದು ಸಾಫ್ಟ್ ಕಾಪಿ ಮತ್ತೆ ಹಾರ್ಡ್ ಕಾಪಿಗಳನ್ನು ಕೂಡ ಕೊಟ್ಟಿರುವಂಥದ್ದು. ಕೊಟ್ಟು ಈಗ ತಮ್ಮ ವಕೀಲರ ಜೊತೆ ವಾಪಸ್ ಆಗಿದ್ದಾನೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.